ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪರವರು ಹೇಳಿಕೆಯೊಂದನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದ ವಿಚಾರ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಇವರ ಕಿತ್ತಾಟದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಅಭಿವೃದ್ಧಿ ಅಧೋಗತಿಗೆ ಹೋಗುತ್ತಿದೆ. ಹಣಕಾಸಿನ ದುರ್ಬಳಕೆ ಜಾಸ್ತಿಯಾಗಿದೆ, ಕಮಿಷನ್ ಹೆಚ್ಚಾಗಿದೆ. ಬಂಡವಾಳ ಹೂಡಿಕೆದಾರರು ಕರ್ನಾಟಕದಿಂದ ದೂರ ಸರಿಯುತ್ತಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿ ಬಿಟ್ಟು ಸ್ವಾರ್ಥಕ್ಕೆ ರಾಜಕಾರಣ ಮಾಡುತ್ತಿದ್ದಾರೆ. ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರುವುದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿದೆ ಎಂದು ಲಕ್ಷ್ಮಣ್ ಸವದಿಯವರ ಹೇಳಿಕೆಯನ್ನು ಕೇಳಿದಾಗ, ಬಿಜೆಪಿಗೆ ಸೆಳೆಯುವ ಪ್ರಯತ್ನಗಳು ಸುಳ್ಳು. ಮಧ್ಯಂತರ ಚುನಾವಣೆ ನಡೆಯಬಾರದು. ಭಾರತ ದೇಶ ಒಂದು ಎಲೆಕ್ಷನ್ ಒಂದು ನೇಷನ್ ಎದುರು ನೋಡುತ್ತಿದೆ. ಕರ್ನಾಟಕ ಹಿತದೃಷ್ಟಿಯಿಂದ ಸರ್ಕಾರ ಸಂಪುಟ ರಚನೆ ಒಳ್ಳೆಯದು. ದೇಶಾದ್ಯಂತ ರಾಜ್ಯಗಳಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಯುತ್ತಿದೆ. ನಮ್ಮ ಅಭಿಪ್ರಾಯವನ್ನು ಹೇಳಲು ಅವಕಾಶ ಇದೆ. ಒಂದು ಗುಂಪಾಗಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ಬದಲಾವಣೆಯಿಂದ ಮತ್ತಷ್ಟು ಅನುಕೂಲಗಳು ಆಗಲಿವೆ ಎಂಬುದು ನಮ್ಮ ಅಭಿಪ್ರಾಯ. ಬಹುತೇಕ ಹೈಕಮಾಂಡ್ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಿದೆ. ವಲ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಕೋರ್ಟ್ಗೆ ಹೋಗುವ ಕೆಲಸ ಮಾಡಿದ್ದೇವೆ. ಜಾತಿ ಸಮೀಕ್ಷೆ ವಿವಾದದಲ್ಲಿ ನಮ್ಮ ಧ್ವನಿ ಎತ್ತಿದ್ದೇವೆ. ಇದಾದ ಬಳಿಕ ನಾವು ನುಸುಳೆಕೋರರ ಬಗ್ಗೆಯೂ ಮಾತನಾಡಿದ್ದೇವೆ. ಗೃಹ ಸಚಿವ ಪರಮೇಶ್ವರ್ ನುಸುಳೆಕೋರರ ಬಗ್ಗೆ ಯಾವುದೇ ಮಾಹಿತಿ ಕೈಗೆತ್ತಿಕೊಳ್ಳುತ್ತಿಲ್ಲ. ಕಾಪಿ ಎಸ್ಟೇಟ್ನಲ್ಲಿ ನುಸುಳೆಕೋರರು ಕೆಲಸ ಮಾಡುತ್ತಿದ್ದಾರೆ. ಇದರಿಂದಾಗಿ ನಮ್ಮ ಕಾರ್ಮಿಕರಿಗೆ ಬೆದರಿಕೆಗಳು ಶುರುವಾಗಿವೆ. ಯತ್ನಾಳ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವತ್ತಲ್ಲ ನಾಳೆ ಬಿಜೆಪಿ ಅವರನ್ನು ತೆಗೆದುಕೊಳ್ಳುತ್ತದೆ ಎಂಬ ನಂಬಿಕೆ ನಮಗಿದೆ. ಓಟ್ ಚೋರಿಯ ಬಗ್ಗೆ ರಾಹುಲ್ ಗಾಂಧಿಯವರು ಶ್ವೇತಪತ್ರ ಹೊರಡಿಸಲಿ. ನುಸುಳೆಕೋರರು ಇಲ್ಲಿ ಆದಾಯವನ್ನು ಬಾಂಗ್ಲಾದೇಶಕ್ಕೆ ಭಯೋತ್ಪಾದಕರಿಗೆ ಕಳಿಸುತ್ತಿದ್ದಾರೆ. ಯತ್ನಾಳ್ ಹೊಸ ಪಕ್ಷ ಕಟ್ಟುವ ವಿಚಾರವನ್ನು ಯತ್ನಾಳ್ ಅವರನ್ನೇ ಕೇಳಿ. ಇದರ ಬಗ್ಗೆ ನನಗೇನು ಪ್ರಶ್ನೆ ಬೇಡ. ಯತ್ನಾಳ್ ಹೇಳಿಕೆ ಬಗ್ಗೆ ನಾವು ಮಾತನಾಡಲು ಬರುವುದಿಲ್ಲ. ಸೊರಬ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆಯಾಗಿವೆ. ಸಾಕಷ್ಟು ಅನುದಾನ ಬಂದಿದ್ದು ವಾಪಸ್ ಹೋಗಿದೆ. ಜಿಲ್ಲಾ ಮಂತ್ರಿಗಳು ಅನುದಾನ ತಂದು ಕೆಲಸವನ್ನು ಮಾಡಲಿ. ಮಧು ಬಂಗಾರಪ್ಪ ಅಗರ್ ಜ್ಞಾನೇಂದ್ರ ಅವರನ್ನ ಬಚ್ಚ ಎಂದು ಕರೆದಿರುವ ವಿಚಾರವಾಗಿ ಮಾತನಾಡಿದ ಅವರು, 2.5 ವರ್ಷದಲ್ಲಿ ಅವರಿಗೆ ಅನುಭವ ಹೆಚ್ಚಾಗಿದೆ ಎಂದು ಕಾಣುತ್ತದೆ. ಹೀಗಾಗಿ ಅಗರ್ ಜ್ಞಾನೇಂದ್ರ ಅವರನ್ನ ಬಚ್ಚ ಎಂದು ಕರೆದಿದ್ದಾರೆ ಎಂದು ಲೇವಡಿ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ಎಂಬುದು ಶುದ್ಧ ಸುಳ್ಳು ಎಂಬುದಾಗಿ ಅವರು ತಿಳಿಸಿದ್ದಾರೆ. ಮತ್ತೊಮ್ಮೆ ನನ್ನ ಅಭಿನಂದನೆಗಳ ನಮ್ಮನ್ನು ಎಲ್ಲ ಒಂದು ಸ್ವಲ್ಪ ಸಂಪರ್ಕ ಮಾಡಬೇಕು, ನಮ್ಮ ಜೊತೆ ಮಾತನಾಡಬೇಕು ಅಂದಿದ್ದಕ್ಕೆ ನನಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ತಮ್ಮಿಂದನೇ ಶುರುವಾಗಲಿ. ತಾವೇನು ಕೇಳ್ತೀರಾ ಅದಕ್ಕೆ ಉತ್ತರ. ಐ ಥಿಂಕ್ ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ಕಾಂಗ್ರೆಸ್ ಪಾರ್ಟಿ ಒಂದು. ಆಮೇಲೆ ಅದಕ್ಕಂತಲೇ ಅವ್ರಿಗೆ ವರಿಷ್ಠರಿದ್ದಾರೆ, ಅವ್ರಿಗೆ ಕೂತು ಸಮಾಧಾನ ಮಾಡೋದು ಅಥವಾ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಅಂತಕ್ಕಂಥ ತೀರ್ಮಾನ ಅವ್ರು ಮಾಡಿದ್ದಾರೆ. ಓನ್ಲಿ ಥಿಂಗ್ ಈಸ್ ಇವರ ಕಿತ್ತಾಟದಲ್ಲಿ ಕರ್ನಾಟಕ ರಾಜ್ಯ ಅಧೋಗತಿಗೆ ಹೋಗಿದೆ ಮತ್ತು ಇನ್ನೂ ಹೋಗ್ತಾ ಇದೆ. ಅದು ನಮ್ಮ ರಾಜ್ಯದ ಜನತೆಗೆ ಅಸಮಾಧಾನ ಮತ್ತು ಅಸಮಾಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಪೇಕ್ಷೆ ಪಟ್ಟು ಈ ಸರ್ಕಾರವನ್ನು ತಂದಿದ್ರು, ಏನೋ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂತೇಳಿ. ಅದು ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಅವ್ರಿಗೆ ಬೇಸರ ಇದೆ. ಒಂದು ಕಡೆಗೆ ಫೈನಾನ್ಷಿಯಲ್ ಕೊಲಾಪ್ಸ್ ಆಗಿದೆ, ಬಜೆಟ್ರಿ ಅಲೋಕೇಷನ್ಸು, ರೆವಿನ್ಯೂ ಕೊಲಾಪ್ಸ್ ಆಗಿದೆ. ಆಮೇಲೆ ಎಲ್ಲದನ್ನೂ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟರ್ಸು ಮತ್ತು ಡೆವಲಪರ್ಸು ಕರ್ನಾಟಕಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಹೊರಗಡೆಯಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಮ್ಮ ಕರ್ನಾಟಕ ರಾಜ್ಯ ಏನು ಅಗ್ರಮಾನ್ಯ ಸ್ಥಾನದಲ್ಲಿತ್ತು ಅದು ಕೊಲಾಪ್ಸ್ ಆಗಿದೆ. ಹಾಗಾಗಿ ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್, ನಮ್ಮಂಥ ಮಲೆನಾಡು ಜಾಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಎಲ್ಲ ಕಡೆಯಿಂದನೂ ಯೂನಿಯನ್ ಗೌರ್ಮೆಂಟಿಂದ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಎರಡೂ ಕಡೆಯಿಂದನೂ ಕೂಡ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ರು ಕೂಡ ದ ಪೇಸ್ ಆಫ್ ದ ಟೌನ್ಶಿಪ್ಪು ಮತ್ತು ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಈ ಬ್ರಿಡ್ಜಿಂಗ್ ಏನು ನಡೀತಾ ಇತ್ತು ಅದು ಈ ಪೊಲಿಟಿಕಲ್ ಸಿಚುವೇಷನ್ಸಲ್ಲಿ ಭಾಳಷ್ಟು ಕುಲ್ಗೆಡ್ತಾ ಇದೆ. ಹಾಗಾಗಿ ತತ್ಕ್ಷಣ ಅವರು ಸರ್ಕಾರವನ್ನು ನಡೆಸ್ತಾರೆ ಅಂದರೆ ಕರ್ನಾಟಕದ ಜನತೆಯ ಪರವಾಗಿ
ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕಿತ್ತು. ಆದರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕುರ್ಚಿ ಕಚ್ಚಾಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ, ಇರಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ. ಫಾಲ್ಸ್, ಸಾಧ್ಯನೇ ಇಲ್ಲ. ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸಲ್ಲಿ ಎಲ್ಲರೂ ಕೂಡ ಇವತ್ತು ನೋಡ್ತಕ್ಕಂಥದ್ದು, ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲೆಕ್ಷನ್ಸು ಅಂತೇಳಿ. ಎಲೆಕ್ಷನ್ಸ್ ಆರ್ ಸೋ ವೆರಿ ಎಕ್ಸ್ಪೆನ್ಸಿವ್ ಟುಡೇ. ಆ್ಯಂಡ್ ಎಲೆಕ್ಷನ್ಸು ತೀರ್ಮಾನಗಳನ್ನು ಜನ ಮಾಡೋದು ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಅನ್ನೋದು ಇವತ್ತು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ 224 ಜನ ಶಾಸಕರು ಕೂಡ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಇರಲಿ ಅಂತೇಳಿ ಅಪೇಕ್ಷೆ ಪಡ್ತಾರೆ ಹೊರತು ಯಾರೂ ಕೂಡ ನಾವು ಈ ಸರ್ಕಾರವನ್ನು ಬೀಳಿಸಬೇಕು, ನಾವು ಚುನಾವಣೆಗೆ ಹೋಗಬೇಕು ಅಂತೇಳಿ ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಆ್ಯಂಡ್ ಐ ವಿಶ್ ಆಲ್ಸೋ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಬಾರ್ದು. ಯಾವುದೇ ಇದು ಎಲೆಕ್ಷನ್ಸು ಮಧ್ಯಂತರದ ಎಲೆಕ್ಷನ್ಸು ಬರಬಾರ್ದು. ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಇವತ್ತು ದೊಡ್ಡದು ಯೋಚನೆ, ಒನ್ ನೇಷನ್ ಒನ್ ಎಲೆಕ್ಷನನ್ನು ನೋಡ್ತಾ ಇದೆ. ಈ ಬಿಲ್ ಕೂಡ ಅದು ಇದಾಗಿದೆ. ಹಾಗಾಗಿ ದೇ ಫೋರ್ಸಿ ಫಾರ್ ಬೆಟರ್ ಪೊಲಿಟಿಕಲ್ ಸೆಟಪ್. ಇವಾಗ ಈ ಥರ ಮಾಡೋದ್ರಿಂದ ಅದು ಮತ್ತಷ್ಟು ಜನನ ಕೆರಳಿಸುತ್ತೆ ಅಂತ ಭಾವಿಸ್ತೀನಿ. ಸರ್ಕಾರ ಯಾರದೇ ಪರವಾಗಿ ನಿಂತರೂ ಕೂಡ ನಾಳೆ ದಿನ ವಿರೋಧ ಪಕ್ಷದಲ್ಲಿದ್ದರು ಅಲ್ಲಿ ಹೋಗ್ಬೋದು, ಅಲ್ಲಿದ್ದು ಇಲ್ಲಿ ಹೋಗ್ಬೋದು. ಪೊಲಿಟಿಕಲ್ ಸೆಟಪ್ನಲ್ಲಿ ಜನ ಇದಕ್ಕೆ ಸಂಕಷ್ಟಕ್ಕೆ ಹೋಗ್ತಾರೆ. ಅಲ್ಲ, ಈಸ್ ಅ ಸೀನಿಯರ್ ಮ್ಯಾನ್. ಅಲ್ಲ, ಮೇಜರ್ ಸರ್ಜರಿ ಆಫ್ ದ ಗೌರ್ಮೆಂಟು ಮಿನಿಸ್ಟ್ರಿಯಲ್ಲಿ ಏನಿದೆ ಅದು ಒಂದು ಪ್ರಕ್ರಿಯೆನೇ. ಅದು ಮುಖ್ಯಮಂತ್ರಿಗೆ ಮತ್ತು ಅವರು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ಬಟ್ ಐ ಥಿಂಕ್ ಒಂದು ರೀಶಫಲ್ ಆಗ್ತಕ್ಕಂಥ ಕರ್ನಾಟಕದ ಹಿತದೃಷ್ಟಿಯಿಂದ ಹೇಳ್ತೀನಿ, ನಾನು ಪೊಲಿಟಿಕಲಾಗಿ ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಅವ್ರವ್ರ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಕರ್ನಾಟಕದ ಹಿತದೃಷ್ಟಿಯಿಂದ ಅದನ್ನ ಮಾಡೋದು ಉಳ್ಕೊಳ್ಳೋನು ಜನನೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥವ್ರು ಬರಲಿ ಅಂತ ಅಪೇಕ್ಷೆ ಪಡ್ತಾರೆ. ಬರಲಿ, ಆ ಥರ ಮಾಡಿದರೆ ಇಟ್ ಕುಡ್ ಬಿ ಬೆಟರ್ ಆರ್ ಇಟ್ ಕ್ಯಾನ್ ಗೋ ವರ್ಸ್ ಆಲ್ಸೋ. ಐ ಕ್ಯಾನ್ ನಾಟ್ ಸೇ. ಹಾಂ, ನಾವು ರೆಬಲ್ ಅಲ್ಲ. ಒಂದು ಒಪಿನಿಯನ್ ಹೇಳೋದು ರೆಬಲ್ಸ್ ಆಗೋದಿಲ್ಲ. ಇವಾಗ ಒಂದು ಅಧ್ಯಕ್ಷರ ಪ್ರಕ್ರಿಯೆ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೆದಿದೆ. ನಮ್ಮ ಕೆಲವು 1-2 ರಾಜ್ಯಗಳು, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಈ ಥರ ಉಳ್ಕೊಂಡಿದೆ. ಆ ಪ್ರಕ್ರಿಯೆ ನಡೆಯೋವರೆಗೂ ನಮಗೊಂದು ಅವಕಾಶ ಇದೆ ಟು ವಾಯ್ಸ್. ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನು ನಾವು ಪಾಲನೆ ಮಾಡ್ತಕ್ಕಂಥ ಕಾರ್ಯಕರ್ತರು ನಾವು ಆಗಿದ್ದೀವಿ ಮತ್ತು ಅದರಲ್ಲಿ ನಿರಂತರವಾಗಿದ್ದೀವಿ. ಹಾಗಾಗಿ ನನ್ನ ಒಪಿನಿಯನ್ ಹೇಳ್ತಕ್ಕಂಥದ್ದು ವಿ ಹ್ಯಾವ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ಇಟ್ ಒಂದು ಒಬ್ಬರಾಗಿ ಹೇಳೋದಕ್ಕಿಂತ ಒಂದು ಗುಂಪಾಗಿ ನಾವೆಲ್ಲರೂ ಕೂಡ ನನ್ನ ಒಪಿನಿಯನ್ ಹೇಳಿದ್ದೀವಿ. ಸೊ ದ್ಯಾಟ್ ಯಾರೂ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ಇವನಿಗೋಸ್ಕರನೇ ಬದಲಾವಣೆ ಆಗಿದೆ ಅನ್ನೋ ಅಪೇಕ್ಷೆ ಇಲ್ಲ. ಯಾರು ಇದು ಕಡಿಮೆ ಯಾರು ದೊಡ್ಡವರು ಅಂತ ಹೇಳಿ ನಾನು ಹೇಳ್ತಲ್ಲ. ಅದು ಇರ್ತಕ್ಕಂಥವ್ರು ಯಾರು ಕೆಟ್ಟವರು ಒಳ್ಳೆಯವರು ಅನ್ನೋ ವಾದಕ್ಕೂ ಕೂಡ ಅಲ್ಲ. ಇನ್ ಫ್ಯೂಚರ್ ಆಫ್ ದ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ಇಟ್ ಕುಡ್ ಬಿ ಆನ್ ಚೇಂಜ್ ಎ ಬೆಟರ್ ಸಿಚುವೇಶನ್ ಇನ್ ಕರ್ನಾಟಕ ಅಂತೇಳಿ ನಾವು ಭಾವಿಸಿದ್ವಿ. ಹಾಗಾಗಿ ಐ ಹೋಪ್ ವರಿಷ್ಠರು ಏನು ತಗೊಳ್ತಕ್ಕಂಥ ತೀರ್ಮಾನ ಇದೆಯೋ ಒಪಿನಿಯನ್ನು ಕ್ಲೋಸ್ ಮಾಡೋವರೆಗೂ, ನೀವು ಒಪಿನಿಯನ್ ಇಸ್ ಕ್ಲೋಸ್ಡ್ ಅಂತ ಹೇಳೋವರೆಗೂ ವಿ ವಿಲ್ ಬಿಲ್ಡ್ ಅಪ್ ಅವರ್ ಒಪಿನಿಯನ್. ನಮ್ಮ ಒಪಿನಿಯನ್ನಿಂದನೇ, ನಮ್ಮ ಗ್ರೂಪ್ ಅಂದರೆ ನನ್ನ ಒಪಿನಿಯನ್ ಅಲ್ಲ, ನನ್ನ ಗ್ರೂಪ್ ಒಪಿನಿಯನ್ನಿಂದನೇ ವಕ್ಫ್ ಕಾನೂನಿಗೆ ನಾವು ಸಹಕಾರಿಯಾದ್ವಿ. ವಾಲ್ಮೀಕಿ ಹಗರಣನ ನಾವು ಹೈಕೋರ್ಟಲ್ಲಿ ತಗೊಂಡೋಗ್ಬಿಟ್ಟು CBI ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾಡಿದ್ವಿ. ನುಸುಳುಕೋರರು, ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿತ್ತು ಅದರದ್ದೊಂದು ಡೆವಲಪ್ಮೆಂಟ್ಸ್ನ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ವಿ. ಇವಾಗ ಎಗೇನ್ ವಿ ಆರ್ ಸ್ಟಾರ್ಟೆಡ್ ಒನ್ ಮೋರ್, ಇಲ್ಲ ಈ ರಿಸರ್ವೇಷನ್ಸ್ ಅಂಥದ್ದು ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರನ್ನೋ ತಗೊಂಡು ಹೋಗ್ಬಿಟ್ಟು ಇವನು ಕುರುಬ ಕ್ರಿಶ್ಚಿಯನ್ನು, ಇವನು ಕುರುಬ ಇದು ಅಂತ ಹೇಳಿ ಮಾಡಿಬಿಟ್ಟು ಮತ್ತೆ ಅದನ್ನು ವಿತ್ಡ್ರಾ ಮಾಡಿ ಸ್ಟೇಟ್ ಆಫ್ ಕನ್ಫ್ಯೂಷನ್. ಈ ಥರ ಸೋಷಲ್ ಕನ್ಸರ್ನ್ ಇರ್ತಕ್ಕಂಥ ಏನಿದ್ದಾವೆ ಅದಕ್ಕೆ ನಾವು ನಮ್ಮ ವಾದವನ್ನು ಇಟ್ಟಿದ್ದೀವಿ. ಅದು ಇಟ್ ಈಸ್ ಟೇಕನ್ ವೆಲ್. ಅದು ಕೇಂದ್ರ ಸರ್ಕಾರನೂ ತಗೊಂಡಿದೆ, ಇಲ್ಲ ರಾಜ್ಯ ಸರ್ಕಾರಗಳು BJPಯಿಂದ ತಗೊಳ್ತೋ, ಪ್ರತಿಪಕ್ಷಗಳಿಂದ ತಗೊಂಡಿದೆ. ಹಾಗಾಗಿ ಒಪಿನಿಯನ್ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ನಾನು ಬನ್ನಿ. ಚೆನ್ನಾಗಿದ್ದೀರಾ?
ವಾಯ್ಸ್ಗಳ ನಮ್ಮದು ವಾಯ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಯಾವುದಕ್ಕೂ ಅವಶ್ಯಕ, ಯಾಕೆಂದರೆ ನಾವು ಅದು ಆದಮೇಲೆ ಯತ್ನಾಳಿಲ್ಲದೆ ನಾವು ನುಸುಳುಕೋರರ ಬಗ್ಗೆ ನಾವು ಮಾತನಾಡ್ತೀವಿ. ನುಸುಳುಕೋರರಿಗೆ ಇವತ್ತು ಕಾನೂನು ಬಗ್ಗೆ ದೇಶವ್ಯಾಪ್ತಿ ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಇವನ್ ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ. ನಾವು ರೆಕಾರ್ಡ್ ಕೊಟ್ಟಿದ್ದಕ್ಕೆ ಇವತ್ತಿನವರೆಗೂ ಕೂಡ ಪಾಕಿಸ್ತಾನಿ ಸಹ ಎಲ್ಲರನ್ನೂ ಕೂಡ ಕಳಿಸಿದರು. ಯೂನಿಯನ್ ಗೌರ್ಮೆಂಟಿಂದ ಪಾಕಿಸ್ತಾನದ ಲೀಸ್ಟ್ ಬಂತು, ದೀಸ್ ಆರ್ ದ ಪ್ರಾಪರ್ಟೀಸ್ ಹೆಡೆಡ್ ಬೈ ದ ಪಾಕಿಸ್ತಾನೀಸು, ಅದನ್ನು ಆಕ್ಷನ್ ಮಾಡಿಸಿ ಇದನ್ನೇ ದೇಶದ್ರೋಹಿಗಳಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸ್ಪಂದಿಸಲಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗ್ನೂ ಕೂಡ ನುಸುಳುಕೋರರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಟವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತವೆ. ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನ, ಸಕಲೇಶ್ಪುರ ಈ ಕಡೆಗೆಲ್ಲ ಹೋದರೆ ಅನ್ಬಿಲೀವಬಲ್ ಎನ್ವೈರ್ಮೆಂಟ್ ಇದೆ. ಇಟ್ ಈಸ್ ಸೋ ಸ್ಕೇರಿ. ಇನ್ಫ್ಯಾಕ್ಟ್ ಹೆಂಗೆ ಅಷ್ಟು ಭಯ ಹುಟ್ಟಿಸಿದಾರಂದರೆ ಪ್ಲ್ಯಾಂಟೇಷನ್ ಓನರ್ಸಿಗೆ ಥ್ರೆಟ್ ಮಾಡೋ ಲೆವೆಲಿಗಿದ್ದಾರೆ. ನಮ್ಮ ಕನ್ನಡಿಗರಿಗೆ, ನಮ್ಮ ಸ್ಥಳೀಯ ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಾರೆ, ಒಂದೇ ದಿನ. ಅವರು ನಾವೆಲ್ಲರೂ ಬಿಹಾರದವರು, ನಾವು ಆಸಾಮ್ನವರು ಹಿಂಗೆ ಅಂತ ಹೇಳ್ಕೊತಾರೆ. ನಮ್ಮ ಭಾರತೀಯರು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು. ವಿ ಡೋಂಟ್ ಬಾಂಗ್ಲಾದೇಶಿಸೇ ಲೀಗಲ್ ಆಗಿ ಬಂದರೂ ಕೂಡ ಇಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಇದು ಇಲ್ಲೀಗಲ್ ಆಗಿದ್ದುಬಿಟ್ಟು ಥ್ರೆಟ್ ಕೊಡ್ತಕ್ಕಂಥ ಲೆವೆಲ್ಲಿಗೆ ಹೋದರೆ ಸೆಕ್ಯೂರಿಟಿ ಆಫ್ ದ ನೇಷನ್ ಸೆಕ್ಯೂರಿಟಿನೇ ಒಂದು ಕ್ವಶನ್ ಮಾರ್ಕಲ್ಲಿದೆ. ಅದು ಐ ನಾಟ್ ಸೇ ಯೂನಿಯನ್ ಗೌರ್ಮೆಂಟು ಇದಕ್ಕೇನು ಮಾಡಬೇಕಿತ್ತು ಇದು ಅಂತ ಅದನ್ನ ಇದು ಮಾಡೋದಿಲ್ಲ. ಬೋತ್ ದ ಗೌರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಐ ಫೀಲ್ ಒಂದು ಸ್ವಲ್ಪ ಯತ್ನಾಳ್ ಅವ್ರಿಗೂ ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೂ ನಮ್ಮ ಉದ್ದೇಶ ಏನಿತ್ತು, ವಾಯ್ಸಿಂಗ್ ಏನಿತ್ತು, ದಟ್ ವಿ ಕಂಟಿನ್ಯೂ. ಆ್ಯಂಡ್ ಯತ್ನಾಳ್ ಅವರು ಇವತ್ತು ಹೊರಗಡೆ ಹೋದ್ಮೇಲೆ ಐ ಥಿಂಕ್ ಹೀ ಈಸ್ ಮೋರ್ ಪಾಪ್ಯುಲರ್ ಟುಡೇ. ನೀವೇನು ನೋಡಿದ್ದೀರಿ ಅಂದರೆ ನಾವಿದ್ದಾಗ ಪಾಪ್ಯುಲರ್ ಇರಲಿಲ್ಲ ಅಂತಲ್ಲ, ಬಟ್ ವಿ ಯೂಸ್ ಟು ಇಲ್ಲ ನೀವು ಮಾತನಾಡತಕ್ಕಂಥ ಒಂದು ಸ್ವಲ್ಪ ಏನಿದೆ ವರ್ಷೇನಿದೆ, ಉತ್ತರ ಕರ್ನಾಟಕದ ಗಂಡು ಮೆಟ್ಟದ ಭಾಷೆ ಅದು ಹೊಡೆದಾಕ್ಬಿಡ್ತಾರೆ ಅವರು ಒಂದೇ ಸರಿಗೆ. ಅದು ಹೊಡೆದ ತಕ್ಷಣವೇ ಒಂದೊಂದು ಸರಿ ವೈರಲ್ ಆಗ್ಬಿಡ್ತವೆ. ಹಾಗೆ ಆದಾಗ ಇದಾಗಿತ್ತು. ಬಟ್ ಯತ್ನಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಿ ಜೆ ಪಿಯ ತತ್ವ ಸಿದ್ಧಾಂತಗಳ ಜೊತೆಗೆ ಅವರು ಪಕ್ವಾಗಿದ್ದಾರೆ. ಸೊ ಟುಡೇ ಆರ್ ಟುಮಾರೋ ಬಿ ಜೆ ಪಿ ಪಾರ್ಟಿ ವಿಲ್ ಕನ್ಸಿಡರ್ ಹಿಮ್ ಅಂತೇಳಿ ನಮ್ಮ ಒಂದು ಆಶಾಭಾವನೆ ಇದೆ. ಸಾರಿ ಸರ್, ಐ ಡಿಡ್ ನಾಟ್ ಗೆಟ್ ಇಟ್. ಮತದಾನ ಪರಿಷ್ಕರಣೆ ಇದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಅಂತೇಳಿ ನಾನು ಭಾವಿಸಿದ್ದೀನಿ. BLA 1, BLA 2 ಆರ್ ದ ಮೇಜರ್ ಫೋರ್ಸ್ ಇನ್ ದಿಸ್. ಇವತ್ತು ಶ್ರೀಯುತ ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ದ ಅಪೋಸಿಷನ್, ಪಾರ್ಲಿಮೆಂಟ್ ಅವರು ಏನು ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ವಾದವನ್ನು ಇಟ್ಕೊಂಡಿತ್ತು, ಇಲ್ಲ ಇವರೆಲ್ಲರನ್ನೂ ತೆಗೆದುಬಿಟ್ರೆ ನಮಗೆ ವೋಟಿಂಗ್ ಬ್ಯಾನರ್ಸ್ ಇದನ್ನು ಹೋಗ್ತಾ ಇದೆ, ಅಥವಾ ಇವರು ಬೇಕು ಅಂತಲೇ ಎಲೆಕ್ಷನ್ ಕಮಿಷನ್ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ ಅಂತ ವಾದ ಏನಿದೆ. ಐ ಥಿಂಕ್ ಒಂದು ವೇಳೆ ಆ ಥರ ಏನಾದ್ರು ಆಗಿದ್ದರೆ ಅಥವಾ ಮಾಡಿದರೆ ನೀವೊಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರಬೇಕು. ನೀವೊಂದು ಶ್ವೇತಪತ್ರವನ್ನು ನಿಮ್ಮ ಕಡೆಯಿಂದನಾದ್ರು ಹೊರಡಿಸ್ರಿ. ನಿಮಗೆ ಏನು ಬೇಕು ಅಂತನಾದ್ರು ಹೊರಡಿಸ್ರಿ. ಇವಾಗ ಹೊರಗೆ ನುಸುಳುಕೋರರನ್ನ ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಅಥವಾ ಯಾರ್ಯಾರು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ತಿಂತಾ ಇದ್ದಾರೆ. ಆಮೇಲೆ ಇಲ್ಲಿಂದ ಆದಾಯ ಬಂದಿದ್ದನ್ನು ನೀವು ಹವಾಲ ಮಾಡಿಕೊಂಡು ನೀವು ಬಾಂಗ್ಲಾದೇಶಕ್ಕೆ ಕಳಿಸ್ತೀರಾ, ಟೆರರಿಸ್ಟಿಗೆ ಕಳಿಸ್ತೀರಾ, ಇದರದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ನೀವು ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದಾದರೆ ದಿಸ್ ಪ್ರೋಸೆಸ್ಸು ಅನಿವಾರ್ಯ ಅಂತೇಳಿ ಭಾವಿಸ್ತೀನಿ. ಆಮೇಲೆ ಮತ ಪರಿಷ್ಕರಣೆ ಆಗೋದು ಇದೆಲ್ಲದೂ ಕೂಡ ಒಂದು ಸ್ವಾಭಾವಿಕ ಆಗಿರ್ತಕ್ಕಂಥ ಪ್ರಕ್ರಿಯೆ. ಅದು ಎಷ್ಟೊಂದು ನಮ್ಮ ಊರಿನಲ್ಲೇ ನಾವು ಹೇಳ್ತೀವಿ, ಇಲ್ಲ ಅವ್ನು ಬೆಂಗಳೂರಿನಲ್ಲಿದ್ದಾನೆ, ಇಲ್ಲಿಂದ ಒಂದು ವೋಟರ್ ಲಿಸ್ಟಲ್ಲಿ ತೆಗೆದ್ರಿ ಅಂದರೆ ಅವನು ಊರಿಂದ ದೂರ ಆಗ್ತಾನೆ. ಮತ್ತೆ ಬೇಕು ಅಂದರೆ ಅವನು ಬಂದುಬಿಟ್ಟು ಹಾಕ್ಸ್ಕೊಳ್ತಾನೆ. ಸೊ ಒಂದು ಪ್ರಕ್ರಿಯೆಯಲ್ಲಿ BLA 1 ಆ್ಯಂಡ್ BLA 2 ಆಫ್ ಆಲ್ ದ ಪಾರ್ಟೀಸ್ ಆಗ್ತಾರೆ. ಸೊ ಅವರವರು ಜವಾಬ್ದಾರಿಯನ್ನು ನಡೆಸಬೇಕು. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಥವಾ ಒಂದು ಆಟೋನಮಸ್ ಬಾಡಿ ಮೇಲೆ ಯಾವುದೇ ಇರ್ಬೋದು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ಅಥವಾ NSA, ಈ ಥರ ಇದ್ರ ಮೇಲೆ ನೀವು ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಇದೆ. ಫಾಲ್ಸ್ ಅಲಿಗೇಷನ್ಸ್. ಆಮೇಲೆ ಇದಕ್ಕೆ ರಾಜಕೀಯವಾಗಿ ದೇಶದ ದುರಂತಗಳು ಇವೆಲ್ಲವೂ ಕೂಡ ಅವ್ರದ್ದು ಒಪಿನಿಯನ್ ಅವ್ರ ಹತ್ರನೇ ಕೇಳಬೇಕು. ನಾನು ಹೆಂಗೆ ಹೇಳಿ ಅವ್ರ ಉತ್ತರನ? ನಾವು ಬಿ ಜೆ ಪಿಯಲ್ಲಿದ್ದೀವಿ. ಅವ್ರು ಒಂದೇ ಬಣ ಪ್ರಶ್ನೆ ಬರೋದಿಲ್ಲ. ಯಾವುದೋ ಒಂದು ವಾದಕ್ಕೆ ನಾವು ಇವಾಗ
ಜೆ ಡಿ ಎಸ್ನವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಜೆ ಡಿ ಎಸ್ನವ್ರು ಕೆಲವರು ಒಪಿನಿಯನಲ್ಲಿ ಅವರು ಇದು ಮಾಡ್ಬೋದು. ಹಾಗೆ ನಮ್ಮ ಪಾರ್ಟಿಯಲ್ಲಿ ನಮಗೊಂದು ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಇದೆ, ಸ್ವಾತಂತ್ರ್ಯ ಇದೆ. ನಾವು ಅದನ್ನು ಮನ್ನಣೆ ಮಾಡೋದಕ್ಕೆ ನಮಗೆ ಹಕ್ಕಿದೆ. ಆ ಪ್ರಕಾರವಾಗಿ ನಾವು ಮಾಡಿದ್ದೀವಿ ಹೊರತು ಐ ಡೋಂಟ್ ಥಿಂಕ್ ಯತ್ನಾಳ್ ಅವ್ರ ಮಾತನ್ನು ನಾನು ಮಾತನಾಡೋಕ್ಕಾಗಲ್ಲ. ವೆರಿ ಅನ್ಫಾರ್ಚುನೇಟು. ಅಂದರೆ ಡೆವಲಪ್ಮೆಂಟ್ಸ್ ಆಫ್ ನಾನು ಸ್ವರ್ಬ ಅಂತೇಳಿ ಪರ್ಟಿಕ್ಯುಲರಾಗಿ ಇದು ಮಾಡೋಕ್ಕೂ ಥ್ರೂಔಟ್ ದ ಸ್ಟೇಟು ಇನ್ ಸ್ವರ್ಬ ನಂದೇ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಒಂದು 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಿ ಆದಂಗೆ ಇಡೀ ರಾಜ್ಯದಲ್ಲೂ ಕೂಡ ಆಗಿತ್ತು ಒಂದು ಸ್ವಲ್ಪ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಡಳಿತವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್. ಒಂದು ಸ್ವಲ್ಪ ಅನುದಾನನ ಸುಮಾರು ನಿಯರ್ಲಿ ಓವರ್ 700 crores ನಮ್ಮ ಕೈಯಲ್ಲಿತ್ತು. ಸ್ವರ್ಬಕ್ಕೆ ಅಲಾಟ್ ಆಗಿದ್ದ ಹಣನೇ ಇತ್ತು. ಅದನ್ನೇ ಮುಂದುವರಿಸ್ಕೊಂಡಿದ್ದರೆ ಒಳ್ಳೆಯದಿತ್ತು. ಅವ್ರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಇದು ಕಾಂಗ್ರೆಸ್ ಹಣ, BJP ಹಣ ಅಂತ ಹೇಳಿ ಮನಸ್ಸಿಗೆ ಬಂತು ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಟುಬಿಟ್ರು. ಬಿಟ್ಟಾದಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. He being the district minister, I just wish him all the best. In the interest of the district, he should concentrate on the district and ಸ್ವರ್ಬ ಕ್ಷೇತ್ರ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿತ್ತು. ವಿಶೇಷವಾಗಿ ಅದಕ್ಕೆ ನಮ್ಮ ಏನದು ವಿಸ್ತಾರ ಒಂದು ಬಿಲ್ಡಿಂಗು 100 crores ಒಂದು ಆಡಳಿತ ತಾಲೂಕು ಲೆವೆಲಿಗೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಮಾಡಿಕೊಟ್ಟಿದ್ರು ನನಗೆ. ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೋಲ್ ಆಫ್ ಇಂಡಿಯಾ. ಪಾರ್ಲಿಮೆಂಟನ್ನು ರೆಪ್ಲಿಕಾ ಮಾಡಿದ್ವಿ. ಆಲ್ ದ ಡಿಪಾರ್ಟ್ಮೆಂಟ್ಸ್ ಇನ್ ಅಂಡರ್ ಒನ್ ರೂಫ್. ಆಲ್ ದ ಡಿಪಾರ್ಟ್ಮೆಂಟ್ಸ್. ಯಾವ ಒಂದು ಅರ್ಜಿ ಒಂದು ಕಿಟಿಗೆಯಲ್ಲಿ ಕೊಟ್ಟರೆ ಇಟ್ ವಿಲ್ ಸರ್ಕ್ಯುಲೇಟ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಆ ಥರ ಒಂದು ವೆರಿ ಫ್ಯೂಚರಿಟಿಕ್ ಇದರಲ್ಲಿ ಮಾಡಿದ್ವಿ. ಬಟ್ ಅದನ್ನು ಕೆಲಸ ಟೆಂಡರ್ ಮಾಡಿದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ. ಒಂದು ಸ್ವಲ್ಪ ಅನುಭವದ ಕೊರತೆಯೂ ಇರ್ಬೋದು ಅವರಿಗೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಸ್ವಲ್ಪ ಮಾಡಿದ್ದನ್ನು ಒಂದು ಸ್ವಲ್ಪ ಅಫಿಷಿಯಲ್ಸ್ ಜೊತೆಗೆ ಅಥವಾ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಎಲ್ಲ ಪಕ್ಷದವ್ರನ್ನೂ ಬೇಕಾದ್ರೆ ಸೇರಿಸ್ಕೊಂಡ್ಬಿಟ್ಟು ಬೇಕಾದಂಥವ್ರಿಗೆ ಅವ್ರಿಗೆ ಯಾರನ್ನ ಪೊಲಿಟಿಕಲ್ ಆಗಿ ಸರಿ ಅನಿಸುತ್ತೋ ಇಡೀ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಮಾಡಬೇಕು. ಅದೇ ರೀತಿಯಲ್ಲಿ ತಾಲೂಕಲ್ಲೂ ಕೂಡ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ.